ಆಗಿದೆ, ಸ್ಕೂಲ್ ಫೀಸ್ ಕಟ್ಟಬೇಕು ಅಂತ ಫೋನ್ ಮಾಡಿರ್ತಾರೆ. ಅದು ಬಿಟ್ರೆ ಸ್ವಂತಕ್ಕೆ ನಾನು ಬಾರ್ಗೆ ಹೋಗ್ಬೇಕು, ಡಾಬಾಗ್ ಹೋಗ್ಬೇಕು ಅಂತ ಯಾರು ಫೋನ್ ಮಾಡಲ್ಲ. ಇಂಥವರು ಫೋನ್ ತೆಗ್ದಿಲ್ಲ ಅಂತ ಕೊತ್ತೂರು ಮಂಜುನಾಥ್ ಮತ್ತೆ ಅವ್ರ ಸಮಸ್ಯೆ ತಿಳ್ಕೊಂಡು ಅವ್ರ ಮನೆಗೆ ಹಣ ತಲುಪಿಸಿರುವಂತ ಉದಾಹರಣೆಗಳು ಬೇಕಾದಷ್ಟಿದೆ. 100 ಕೋಟಿ ಕೊಟ್ಟಿದ್ದಾರೆ. ಅವ್ರು ಯಾವತ್ತೂ ನನಗೆ ದುಡ್ಡುಗೋಸ್ಕರ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ಲ. ದುಡ್ಡು ಯಾರು ಕೇಳ್ತಾ ಇದಾರೆ ನಿಮ್ಮನ್ನ? ಫೋನ್ ಬಂದ್ರೆ ದುಡ್ಡು ಅಂತೀರಾ? ನೀವು ನಡ್ಕೊಂಡು ಹೋಗೋ ದಾರಿನ ಮುಂದಿನ ಅಭ್ಯರ್ಥಿ ಆಗಿ ಸೋತಿರೋರು ಯಾವ ತರ ಇರ್ಬೇಕು? ದಾರಿಯಲ್ಲಿ ಹೋಗೋರು ಹೇಳ್ತಾರೆ, ನಾನು 94 ಇಸ್ವಿಯಲ್ಲಿ ನಾನು ಕಾಂಗ್ರೆಸ್ ಪಾರ್ಟಿ ಬಂದಿರತಕ್ಕವನು. ನಾನು ತಾಲೂಕ್ ಪಂಚಾಯತಿ ಸದಸ್ಯನಾಗಿ ಇಂಡಿಪೆಂಡೆಂಟ್ ಗೆದ್ದು ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ಮತ್ತೆ ಹೋಗಿರುವಂತವನು. ಒಂದು ದಿವಸ ಕೂಡ ಬೇರೆ ಪಾರ್ಟಿ ಅಂತ ನಾವು ಯೋಚನೆ ಮಾಡಿಲ್ಲ ತಲೆಯಲ್ಲಿ ಕೂಡ. ನಾವು ನನಗೆ ಬಿ ಫಾರಂ ಕೊಟ್ಟಿಲ್ಲ ಅಂತ ಅಂತವ್ರನ್ನ ನಮ್ಮನ್ನ JDS ಮಾಡಿದ್ದಾರೆ, ನಮ್ಮ ಪಕ್ಷಕ್ಕೆ ಮಾಡಿಲ್ಲ ಅಂತ ನಮ್ಮನ್ನ ಅಂದವಾಗ ನಮ್ಗೆ ಎಷ್ಟು ನೋವಾಗತ್ತೆ. 94 ಎಷ್ಟು ವರ್ಷ ಆಯ್ತು ಸರ್? ನಮ್ಮನ್ನ ಗುರ್ಸಿಲ್ಲ, ಬೇಡ ಗುರ್ಸೋದು. ನೀವು ನಡ್ಸ್ಕೊಂಡು ಹೋಗ್ಬೇಕಂತ ಇರ್ತಕ್ಕಂಥವ್ರು ಕಾರ್ಯಕರ್ತರು ನಡೆಸ್ಬೇಕಾಗಿರ್ತಕ್ಕ ಆದಿ ಇದೇನಾ ನಿಮ್ದು? ದುಡ್ಡು ಹೇಳ್ತೀರಾ, ದುಡ್ಡಿಗೆ ಫೋನ್ ಮಾಡ್ತಾರಂತ ಹೇಳ್ತೀರಾ. ಮತ್ತೆ ದಾರಿಯಲ್ಲಿ ಹೋಗತ್ತವ್ನು ಹೇಳಿ, ಅವ್ರು ನಮ್ಮ ಪಕ್ಷಕ್ಕೆ ಮಾಡಿಲ್ಲ, ನಮ್ಮ ವಿರೋಧ ಪಕ್ಷದವ್ರು ಅಂತ ಅವ್ರು ಹೇಳಿ. ನಿಮ್ಮ ಆಫೀಸ್ ಹತ್ರ ಬಂದು ವಿರೋಧ ಪಕ್ಷದವ್ರು ಕಾಂಗ್ರೆಸ್ ಆಫೀಸ್ ಹತ್ರ ಹೋಗ್ತಾರಾ? ಪ್ರಶ್ನೆ ಕೇಳ್ತಾರಾ? ಚಿಂತನಾ ಮಂಥನ ಅಂದ್ರೆ ನಿಮ್ಮ ಹತ್ರ ಸಮಾಲೋಚನೆ ಮಾಡ್ತಾರಾ? ಏರುಪೇರುಗಳನ್ನ ನಿಮ್ಮ ಹತ್ರ ಆಗಿರ್ತಕ್ಕಂಥ ಹೆಚ್ಚು ಕಡಿಮೆಗಳನ್ನ ಸರಿ ಮಾಡ್ಕೊಂಡು ಹೋಗಿ ಮುಂದಕ್ಕಾದ್ರೂ ಹೋಗೋಣ ಅಂತ ತಾನೇ ನಿಮ್ಮ ಹತ್ರ ಚರ್ಚೆ ಮಾಡಿದ್ದು. ನಮಗೆಲ್ಲರಿಗೂ ಕ್ಷಮೆ ಕೇಳ್ತೀಯ? ಕ್ಷಮೆ ಇರ್ಲಿ ನಿಮ್ಮೆಲ್ಲರಲ್ಲೂ, ನನಗೆ ಕ್ಷಮೆ ಇರ್ಲಿ ದಯವಿಟ್ಟು, ಇನ್ನು ಮುಂದಕ್ಕೆಲ್ಲ ಸರಿ ಮಾಡ್ಕೊಳ್ತೀನಿ ಅಂತ. ಉಡ್ಡಿಸ್ ಹೋಟೆಲ್ ಹೋಗ್ಬಿಟ್ಟು ಆ ಕ್ಷಮೆನೆಲ್ಲ ಮರ್ತೋಗ್ಬಿಟ್ಟು ಬೇರೆ ದಾರಿಯಲ್ಲಿ ಹೋಗ್ತೀರಾ? ಹೋಗಿ, ಪರವಾಗಿಲ್ಲ, ಮತ್ತೆ ಬರ್ತೀರಾ. ಅವ್ರು ಯಾರೋ ಬೀದಿಯಲ್ಲಿ ಹೋಗೋರು ನಮ್ಮ ಪಕ್ಷಕ್ಕೆ ಮಾಡಿಲ್ಲ ಅಂತ ಹೇಳಿದ್ರೆ, ನೀವು ಒಂದು ಅಭ್ಯರ್ಥಿ ಆಗುವಂತವ್ರು, ನೀವು ಇನ್ನೂ ಬೇರೆ ಪಕ್ಷದವರೆಲ್ಲ ಬಂದ್ರೆ ಕೂಡ ಕರ್ಕೋಬೇಕು, ಪಕ್ಷಕ್ಕೆ ಸೇರ್ಸ್ಕೋಬೇಕು, ಪಕ್ಷನ ಕಟ್ಟಬೇಕು ಅಂತವ್ರು ನೀವ್ ಹೇಳ್ತೀರಾ ನಮ್ಮ ಪಕ್ಷಕ್ಕೆ ಅವ್ರು ಮಾಡಿಲ್ಲ, ನನ್ಗೆ ಓಟ್ ಹಾಕಿಲ್ಲ ಅಂತ. ಅಂದ್ರೆ ಓಟ್ ಹಾಕಿಲ್ಲ, ನೆಕ್ಸ್ಟ್ ಹೋಗ್ತಾ ಬೇಡವಾ? ನಾಳೆ ಬರ್ಬೇಕಾಗಿರೋ ಬರ್ತಾನ ನಿಮ್ ಮೇಲೆ ಇಷ್ಟಪಟ್ಟು. ಸರ್ ಕೊನೆಯದಾಗಿ ನಮ್ಮೆಲ್ಲರ ಪ್ರಯತ್ನದಿಂದ ಶಾಸಕರ ಆಗಿಲ್ಲ, ಬಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ ಸೋಲ್ತಾ ಇದ್ದಾರೆ ಎಲೆಕ್ಷನ್ಸ್. DPC ಮತ್ತೆ ಅದಕ್ಕೆ ನೀವು ಹೇಳೋ ಪ್ರಕಾರ ಅವರು ಇನ್ನು JDS ಕಡೆನೆ ಅವರು ಹಂಗಲ್ಲ ನಾನು ಹೇಳ್ತಾ ಇರೋದು ಅದಲ್ಲ. ನೀವು ಕೇಳಿದ ಪ್ರಶ್ನೆ ಅರ್ಥ ಆಯ್ತು. ಇರು ಹೇಳೋದು ಕಾಂಗ್ರೆಸ್ ಅಲ್ಲಿ ಇದ್ರು ಕೂಡ JDS ಕಡೆಯಲ್ಲೂ ಕೂಡ ಒಂದು ಹೆಜ್ಜೆ ಇಟ್ಕೊಂಡಿದ್ದಾರೆ ಅನ್ನೋದು ನಿಮ್ಮ JDS ಅದನ್ನ ಯಾರನ್ನ ಕೇಳ್ಬೇಕು? ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲ ಇನ್ನು ಬಂದೇ ಇಲ್ಲ ಅವ್ರಿಗೆ. ಅಲ್ಲ ನೀವ್ ಯಾರನ್ನ ಕೇಳ್ಬೇಕು? ಅದನ್ನ ನೀವ್ ಯಾರನ್ನ ಕೇಳ್ಬೇಕು? ನಾವ್ ಅದನ್ನ ಹೇಳ್ತಾ ಇಲ್ಲ ಸರ್. ನಾವ್ ಹೇಳ್ತಾ ಇರೋದು ಪಕ್ಷ ಸಂಘಟನೆ ವಿಷಯದಲ್ಲಿ ನೀವು ರಾಂಗ್ ಡಿಸಿಷನ್ಸ್ ತಗೊಳ್ತಾ ಇದ್ದೀರಾ. ನೀವು ಕೇಳ್ತಾ ಇರ್ತಕ್ಕಂಥ ಸಜೆಷನ್ಸ್ ಕೊಡ್ತಾ ಇರ್ತಕ್ಕಂಥವ್ರು ತಪ್ಪು ದಾರಿ ಹಿಡಿಸ್ತಾ ಇದಾರೆ ನಿಮ್ಮನ್ನ. ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ಕಾಂಗ್ರೆಸ್ ಅಭ್ಯರ್ಥಿಗಳು ಸೋಲೋದಕ್ಕೆ ಕಾರಣ ಅವರೇ ಅನ್ನೋದು ನೀವು ಹೇಳ್ತಾರೆ. ಕೆಲವು ಅಭ್ಯರ್ಥಿಗಳು ಸೋಲೋದಕ್ಕೆ ಅವರೇ ಕಾರಣ ಕೂಡ ಬಿಚ್ಚಿಟ್ನಲ್ಲ ನಿಮ್ಗೆ. ಕೆಲವು ಅಭ್ಯರ್ಥಿಗಳು ಸೋಲೋದಕ್ಕೆ ಕಾರಣ ಬಿಚ್ಚಿಟ್ನಲ್ಲ. ನೆಕ್ಸ್ಟ್ ಅವರ ನಾಯಕತ್ವಕ್ಕೆ ನೀವು ವಿರೋಧ? ನಾವ್ ವಿರೋಧ ಸರ್, ಇರೋಣ ನಾಯಕತ್ವಕ್ಕೆ ವಿರೋಧ ಇಲ್ಲ ಸರ್. ನಾವು ಫಸ್ಟೇ ಹೇಳ್ಬಿಟ್ಟಿದೀವಿ, ಅವರೇ ಕ್ಯಾಂಡಿಡೇಟ್ ಆದ್ರೆ ನಾಳೆ ಅವರೇ ಇಲ್ಲಿ ಕರೆದ್ರು ಕೂಡ ಇಲ್ಲಿಗೆ ಬರ್ತೀವಿ. ನಾವು ನಾಯಕತ್ವಕ್ಕೆ ವಿರೋಧ ಇಲ್ಲ. ನಮ್ಮ ಹೈಕಮಾಂಡು ಕೊತ್ತೂರು ಮಂಜುನಾಥ್, ಅವ್ರಿಗೆ ಹೈಕಮಾಂಡು ಬೆಂಗಳೂರು KPCC. ಅವ್ರು ಯಾರನ್ನ ಕ್ಯಾಂಡಿಡೇಟ್ ಕೊಟ್ರೆ ಅವ್ರಿಗೆ ಮಾಡ್ತೀವಿ ಸರ್. ನಾವ್ ಹೇಳ್ತಾ ಇಲ್ಲ ನೀವು ಸರಿ ಮಾಡ್ಕೊಂಡು ಹೋಗಿ ಅಂತ ಆದಿನಾರಾಯಣ ಅವ್ರು ಹೇಳ್ತಾರೆ. ನೀವು ತಗೊಳ್ತಾ ಇರೋ ಸಜೆಷನ್ಸ್ ತಗೊಳ್ತಾ ಇದ್ದೀರಲ್ಲ, ಆ ವ್ಯಕ್ತಿಗಳು ನಿಮ್ಮನ್ನ ತಪ್ಪು ದಾರಿ ಇಳಿಸ್ತಾ ಇದೀವಿ ಅಂತ ಹೇಳ್ತಾ ಸರ್ ನಿಮ್ಗೆ ಕ್ಲಾರಿಟಿ ಕೊಡ್ತಾ ಇದೀನಿ. ನೀವು ಒಂಚೂರು ಅರ್ಥ ಮಾಡ್ಕೊಂಡ್ರಿ ಸರ್. ಕೊತ್ತೂರು ಮಂಜುನಾಥ್ ಅಭಿಮಾನಿಗಳನ್ನ, ಕೊತ್ತೂರು ಮಂಜುನಾಥ್ ಫಾಲೋಯರ್ಸ್ನ ನಾಗೇಶಿಂದ ದೂರ ಮಾಡಿಸ್ದಂಗೆ ಅವ್ರ ಬೇಳೆಗಳು ಬೇಯಿಸ್ಕೊಳ್ಳೋದಕ್ಕೆ ಇಲ್ಲೊಂದು ಗುಂಪು ಸೇರ್ಕೊಂಡು ಅದೇ ತರದ್ದೊಂದು 2-3 ಜನ ಅವ್ರ ಆಟಗಳು, ಅವ್ರ ಬೇಳೆಗಳು ಬೇಯಿಸ್ಕೊಳ್ಳೋದಕ್ಕೆ ನಿಮ್ಮನ್ನ ಆದಿನಾರಾಯಣವ್ರನ್ನ ತಪ್ಪು ದಾರಿ ಹಿಡಿಸ್ತಾ ಇದ್ದಾರೆ. ಅವೆಲ್ಲ ನೀನ್ ಅಲ್ಲಿ ಕೇಳ್ಕೊಪ್ಪ, ನಮಗೂ ಗೊತ್ತಿದೆ. ಪತ್ರಿಕಾ ಧರ್ಮ ಸರ್, ನಮಗ್ ಗೊತ್ತಿಲ್ಲ ಸರ್, ಅದು ನಾವ್ ಹೇಳಿಲ್ಲ. ನಾನೊಂದು ಡೌಟ್ ಕೇಳಿದ್ದೀನಿ. ನಾನು ಡೈರೆಕ್ಟ್ ಆಗು ಹೇಳ್ತಾ ಇಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ.
ನೀವು ಮಾತಾಡಿದ್ರೆ ಕೊತ್ತೂರು ಮಂಜುನಾಥ್ ನನ್ನ ಹೈಕಮಾಂಡ್ ಅಂತ ಆದಿನಾರಾಯಣ ಅವರೇ ಹೇಳ್ತಾರೆ. ಎಲ್ಲಾನು ಅಲ್ಲೇ ತಿಳ್ಕೊಂಡು ಹೇಳ್ತೀನಿ ಅಂತ ಹೇಳ್ತಾರೆ. ಕೊತ್ತೂರು ಮಂಜುನಾಥ್ ಕೂಡ ಅದನ್ನೇ ಹೇಳಿದ್ರು, ಮುಳಬಾಲ್ ಹೈಕಮಾಂಡ್ ಆದಿನಾರಾಯಣ ಅಂತ. ಲೇಡಿ ಕ್ಯಾಂಡಿಡೇಟ್ ಮಹಿಳಾ ಅಭ್ಯರ್ಥಿಗೆ ಯಾಕೆ ವಿರೋಧ ಮಾಡಿದ್ರಿ ಅಂತ ನನ್ನ ಪ್ರಶ್ನೆ. ನಮ್ಮನ್ ಸೋಲ್ಸೋದಕ್ಕೆ ಅವ್ರು ಯಾರೋ ಪಕ್ಷ ಸರ್ 3 ಓಟು ಸರ್ 3 ಓಟು ಹೇಳದ್ ಕೇಳಿ ಸರ್, ನಾವು 3 ಓಟು ಅವು JDS ಅವ್ರು ಪ್ರಶ್ನೆ ಮಾಡ್ಕೊಳ್ಳಿ ಅದನ್ನ, ನನ್ಗೆ ಯಾಕೆ ಅದ್ರಲ್ಲಿ ಕಡೆಗಣಿಸೋ ಪ್ರಯತ್ನ ಒಂದು ಗುಂಪು ಮಾಡ್ತಾ ಇದೆ. ಆ ಗುಂಪನ್ನ ನೀವು ಯೋಚನೆ ಮಾಡಿ ಮುಂದಿನ ಹೆಜ್ಜೆ ಇಡಿ ಅಂತ ನಾನು ಇವತ್ತು ನಾವೆಲ್ಲರೂ ಸೇರಿ ಎಚ್ಚರಿಕೆ ಕೊಡ್ತಾ ಇರೋದು. ಈ ಪ್ರಯತ್ನದಲ್ಲಿ ನಾಗೇಶ್ ಅವ್ರನ್ನ ಸಕ್ಸಸ್ ಮಾಡಿದ್ರು. ಇವಾಗ ನೀವು ಕೇಳಿದ್ರಲ್ಲ ಪ್ರಶ್ನೆ, ಆ ತರ ಪ್ರಯತ್ನದಲ್ಲಿ ನಾಗೇಶ್ ಅವರು ಸಕ್ಸಸ್ ಆಗಿದ್ರು. ಆದ್ರ ಆದಿಲ್ ನೀವಿದ್ದೀರಾ, ನಿಮ್ಮನ್ನ ಆ ತರ ಡೈವರ್ಟ್ ಮಾಡ್ತಾ ಇದ್ದಾರೆ. ನೀವು ಅದನ್ನ ಯೋಚನೆ ಮಾಡಿ ಮುಂದಿನ ಹೆಜ್ಜೆ ಇಡಿ. ನೋಡೋಣ, ಅದಕ್ಕೆಲ್ಲ ಸರ್ ಅದು ಇನ್ನ ದೇವರಿದ್ದಾನೆ ಸರ್, ಇನ್ನ 3 ವರ್ಷ ಇದೆ. ಇವಾಗ ಯಾಕೆ ಸರ್ ಕಾಂಗ್ರೆಸ್ ಅದ್ರೊಳಗಡೆ ಸರ್ಪಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಮಳೆ ಬರ್ತಾ ಇದೆ, ಗಾಡಿಗಳಲ್ಲಿ ಬಂದಿದ್ದೀರಾ, ಮುಂದುವರ್ಸಿ. ಸರ್ ಅವ್ರ ಮನ್ಸಲ್ಲಿ ಯಾರಿದಾರೋ, ಅವ್ರ ಮನ್ಸಲ್ಲಿ ಇನ್ಯಾರ್ಯಾರೋ ಬರ್ತಾರೆ ಅನ್ನೋರು ಇದಾರೆ ನೋಡಿ. ಅಂತ ಒತ್ತು ಬಂದ್ರೆ 100 ಮೈನಸ್ ಆಗವು ಇರ್ತವೆ. ನೀವು ಕೇಳಿದ್ದು ನೀವು ಇಂಡೈರೆಕ್ಟ್ ಆಗಿ ಕೇಳಿದ್ರಿ, ನಮ್ಮನ್ನ 10 ಮೈನಸ್ ಆದ್ರೆ 100 ಪ್ಲಸ್ ಆಗ್ತವೆ ಅಂತ. ನಾವು ಹೇಳ್ತೀವಿ 10 ಬಂದ್ರೆ 100 ಮೈನಸ್ ಆಗ್ತವೆ. ಹೌದು, ಪಕ್ಷ ಯಾರು ಇಲ್ಲ, ಅವ್ರ ಪಕ್ಷ ಅಂತ ಅವತ್ತು ಹೇಳಿದ್ರೆ ನಿಮ್ಗೆ ಅವರೇ ಅಭ್ಯರ್ಥಿನೇ ನಿಮ್ಗೆ ಬೈಟ್ ಕೊಟ್ಟಿದ್ದಾರೆ. ನನ್ನ ಚೇರ್ಮನ್ ಮಾಡೋದಕ್ಕೆ ಸಮೃದ್ಧಿ ಮಂಜುನಾಥ್ ಅವರು, ಕೊತ್ತೂರು ಮಂಜುನಾಥ್ ಅವರು ಸಹಕಾರ ಇದೆ, ನಿಮ್ಮ ಹತ್ರನೇ ಇದೆ, ನೀವೇ ಸಾಕ್ಷಿ. ನೀವ್ ಯಾಕೆ ನಮ್ಮನ್ನ ಡೈವರ್ಟ್ ಮಾಡ್ತಾ ಇದ್ದೀರಾ ಸರ್? ನಾವು ನಿಮ್ಗೆ ಯಾರಿಗೂ ವಿರೋಧ ಅಲ್ಲ, ನಾವು ನಮ್ಮ ಪಕ್ಷನ ಪ್ರಶ್ನೆ ಮಾಡ್ತಾ ಇದೀವಿ, ಸರಿ ಮಾಡ್ಕೊಂಡು ಹೋಗಿ ಅಂತ. ನೀವ್ ಯಾಕೆ ನಮ್ಮನ್ನ ತುತ್ತಾರಿಗೆ ಎಳಿತಾ, ನಿಮ್ಮ ಹತ್ರನೇ ಉತ್ತರ ಇಟ್ಕೊಂಡು ನಮ್ಮನ್ನ ಪ್ರಶ್ನೆ ಮಾಡ್ತೀರಾ?